ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಾ ಇದ್ದೀರಾ, ಮಣ್ ರೋಡು. ಇದು ಬಂದು ಗೌರ್ಮೆಂಟ್ ನಕಾಶೆ ರೋಡು, 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ನೋಡಿ. ಈ ಕಲ್ಲಿಂದ ಹಿಡ್ದು ನಿಮಗೆ ಆ ಕಲ್ಲವರೆಗೂ 29 ಕುಂಟೆ. ಇದರಲ್ಲಿ 4 ಕುಂಟೆ ಬಂದು ನಿಮಗೆ ಒತ್ತುವರಿ ಬರುತ್ತೆ ನೋಡಿ. ಮುಂದೆನೇ ಕಾಲುವೆ ಇದೆ, ಮತ್ತು ನಿಮಗೆ ದೊಡ್ಡದೊಂದು ಕೆರೆ ಇದೆ. ಊರು ಇಲ್ಲಿಂದ ಬರೀ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ನಿಮಗೆ ತುಂಬಾ ಹತ್ರ ಇದರಲ್ಲಿದೆ ನೋಡಿ. ಊರಿದೆ ಊರು ನೋಡಿ. ಅಕ್ಕಪಕ್ಕ ಎಲ್ಲ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಬೆಂಗಳೂರೆಲ್ಲ ಮನೆ ಕಟ್ಕೊಂಡಿದ್ದಾರೆ, ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕ ಎಲ್ಲ ನೋಡಿ. ಮತ್ತು ನಿಮಗೆ ಕಾಲುವೆ ನೀರು ಯಾವಾಗಲೂ ಹರಿತಾ ಇರುತ್ತೆ. ವರ್ಷದಲ್ಲಿ 8 ತಿಂಗಳು ಕಾಲುವೆ ನೀರು ಯಾವಾಗಲೂ ಹರಿಯುತ್ತೆ ಇಲ್ಲಿ, 8 ತಿಂಗಳು. ಮತ್ತು ನಿಮಗೆ ಊರ ಪಕ್ಕದ ಜಾಗ. ಇಲ್ಲಿ ನಿಮಗೆ ದೊಡ್ಡ ಕೆರೆ ಇದೆ, ಅಂದರೆ ತುಂಬಾ ದೊಡ್ಡ ಕೆರೆ ಇದು. ನಿಮಗೆ ಬೋರ್ ಹಾಕೊಂಡ್ರೆ ಒಳ್ಳೆ ನೀರು ಸಿಗುತ್ತೆ ನಿಮಗೆ ಈ ಜಾಗದಲ್ಲಿ ನೋಡಿ. ಈ ಥರ ನೀವೊಂದು ಬ್ರಿಡ್ಜ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಆ ಜಾಗಕ್ಕೆ ಹೋಗ್ಬೋದು. ಹತ್ತತ್ರ ನಿಮಗೆ ಇದು 80 ಅಡಿ ರೋಡ್ ಫೇಸ್ ಬರುತ್ತೆ ನೋಡಿ. ಈ ಕಲ್ಲಿಂದ ಹಿಡ್ದು ನಿಮಗೆ ಆ ಕಲ್ಲವರೆಗೂ 80 ಅಡಿ ರೋಡ್ ಫೇಸ್ ಬರುತ್ತೆ ನಿಮ್ಗೆ. ಹತ್ತತ್ರ ಇದರಲ್ಲಿ ಒಂದು 20 ತೆಂಗಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ. 4 ಕುಂಟೆ ಒತ್ತುವರಿ ಬರುತ್ತೆ ನೋಡಿ. ಎಷ್ಟು ದೊಡ್ಡ ಕೆರೆ, ಊರ ಪಕ್ಕದ್ದೇ ಜಾಗ ನೋಡಿ. ಯಾವಾಗಲೂ ನಿಮಗೆ 8 ತಿಂಗಳು ಈ ಥರ ನೀರು ಹರಿತಾನೆ ಇರುತ್ತೆ. ನೀರು ಈ ಥರ 8 ತಿಂಗಳಾದ್ಮೇಲೆ 4 ತಿಂಗಳು ನಿಲ್ಲಿಸಿದ್ರು ಕೂಡ ನಿಮಗೆ ಬೋರ್ ಇದ್ರೆ ಇಷ್ಟು ಚೆನ್ನಾಗಿರೋಕ್ಕೆ ದೊಡ್ಡ ಕೆರೆ ಇರೋದ್ರಿಂದ ನೀರಿಗೆ ಏನೂ ತೊಂದರೆ ಇಲ್ಲ. ಒಳ್ಳೆ ವಾಟರ್ ಸೋರ್ಸ್ ಇದು. ಮತ್ತು ಇದ್ರ ಬೆಲೆ ಬಂದು 1,25,000 ಫೈನಲ್ ಅಂತಾರೆ. ಅದರಲ್ಲೂ ಒಂದು 5,000 ಫೈನಲ್ ಕಮ್ಮಿ ಮಾಡ್ತೀನಪ್ಪ, 1,20,000 ಇದ್ರೆ ಕರ್ಕಮ್ಮ ಅಂತ ಹೇಳಿದ್ದಾರೆ ಓನರು. 1,20,000ಕ್ಕೆ ಮದ್ದೂರಿಂದ ಈ ಜಾಗಕ್ಕೆ ಬರೀ 6.5 ಕಿಲೋಮೀಟ್ರು. ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 5 ಕಿಲೋಮೀಟ್ರು, ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಏನಪ್ಪ ನಿಮಗೆ ಅಡ್ವಾಂಟೇಜ್ ಅಂತಂದರೆ ನಿಮಗೆ ಲೈಟ್ ಕಂಬ ಎಲ್ಲ ಇದೆ. ಈಗೆಲ್ಲ ಹೊಸದಾಗಿ ರೂಲ್ಸ್ ಆಗಿರೋದ್ರಿಂದ ಏನಪ್ಪ ರೂಲ್ಸ್ ಅಂತಂದರೆ ವಿದ್ಯುತ್ ಕಂಬಗಳೆಲ್ಲ ಇರಲ್ಲ, ಮೀಟ್ರು ಎಲ್ಲ ತೊಗೊಳಕ್ಕಾಗಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗಳೆಲ್ಲ ಕಟ್ಕೊಂಡಿರೋದ್ರಿಂದ ನಿಮಗೆ ವಿದ್ಯುತ್ ಎಲ್ಲ ಕಂಬ ಇರೋದ್ರಿಂದ ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ಹಿಂದೆಗಡೆ ಒಂದು TCನೂ ಇದೆ.